ನಮಸ್ಕಾರ. ಹೆಂಗದ್ರಿ ಎಲ್ಲರೂ? ವೆಲ್ಕಮ್ ಟು ಮೈ ಚಾನಲ್. ಇವತ್ತೊಂದು ಲಾಗ್ ಮಾಡೋಣ್ರಿ. ಏನು ಮಾಡೋಣ ಲಾಗ್ ಅಂದ್ರೆ, ನಾನು ಜಮಖಂಡಿಗೆ ಬಂದಿನಿ ಈಗ. ಜಮಖಂಡಿಯಿಂದ ನಿಯರ್ ಕಡಪಟ್ಟಿ ಅಂತ ಒಂದು ಊರು ಐತಿ. ಆ ಕಡಪಟ್ಟಿ ಒಳಗೆ ಬಸವೇಶ್ವರ ದೇವಸ್ಥಾನ ಐತಿ. ಅದಕ್ಕೆ ಆ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ನೋಡೋಣ. ಅದಕ್ಕೆ ಇನ್ನೊಂದು ಅದು ಅಪೋಸಿಟ್ ಇನ್ನೊಂದು ಬಸವೇಶ್ವರ ದೇವ ಗುಡಿನ ಐತಿ ಅಂತ. ಅದಕ್ಕೆ ಅದು ಆ ಗುಡಿದು ಆಮೇಲೆ ಇದ್ರ ಬಗ್ಗೆ ಮಾಹಿತಿ ಏನೈತಿ ನೋಡೋಣ. ಬರ್ರಿ ಇವತ್ತು ಲಾಸ್ಟ್ ಸ್ಟಾರ್ಟ್ ಮಾಡೋಣ. ಈಗ ಈ ಕಡೆ ಏನು ಕಾಣಿಸ್ತಾವಲ್ರಿ, ಇವು ತೆಂಗಿನಕಾಯಿ, ಕರ್ಪೂರ, ಉದ್ಬತ್ತಿ, ತೋಳು ಅಂಗಡ್ರಿ ಇವ. ಆಮೇಲೆ ಈ ಕಡೆ ಏನು ಕಾಣಿಸ್ತಲ್ಲ, ಇದು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಒಂದು ದ್ವಾರ ಬಾಗಿಲು ಬರುತ್ತೆ ಇಲ್ಲಿ, ದೊಡ್ಡ ಬಸವೇಶ್ವರ ಅಂತ ಹೇಳಿ. ಈ ಕಡೆಯಿಂದ ನಾವು ಒಳಗಡೆ ಈಗ ಹೋಗ್ಬೇಕು. ಬರ್ರಿ ಒಳಗಡೆ ಹೋಗೋಣ. ಆಮೇಲೆ ಈ ಕಡೆ ಏನು ಕಾಣಿಸ್ತಲ್ಲ ಒಳಗಡೆಯಿಂದ, ಇದು ದೇವಸ್ಥಾನದ ಒಂದು ಹೊರಾಂಗಣ ಇದು. ಆಮೇಲೆ ಇದು ವಿಶಾಲವಾಗಿ ಕಾಣಿಸ್ತದೆ. ಆಮೇಲೆ ಈ ಕಡೆ ಏನು ಬಲಗಡೆಯಿಂದ ಕಾಣಿಸ್ತಲ್ಲ, ಇದು ದೀಪಸ್ತಂಭ ರೀ. ಇದು ಬಹಳ ಹಳಿದ ದೀಪಸ್ತಂಭ ಐತಿ. ಆಮೇಲೆ ಈ ದೀಪಸ್ತಂಭದಿಂದ ಬಾಜುನ ಒಂದು ದೇವಸ್ಥಾನ ಐತಿ ಇಲ್ಲಿ. ಯಾಕಂದ್ರೆ ಇಲ್ಲಿ ಸಣ್ಣ ಸಣ್ಣ ದೇವಸ್ಥಾನಗಳು ಭಾಳ ಅದಾವ್ರಿ ಇಲ್ಲಿ ನೋಡುವಂಥವು. ಆಮೇಲೆ ಇಲ್ಲಿ ಏನ್ ಕಾಣಿಸ್ತದಲ್ಲ, ಇದು ನೀಲಮ್ಮ ದೇವಿ ದೇವಸ್ಥಾನ ರೀ ಇದು. ಬರ್ರಿ ಇಲ್ಲಿ ಒಳಗಡೆ ಹೋಗಿ ಒಂದು ದೇವರ ಆಶೀರ್ವಾದ ತಗೊಂಡು ನೋಡ್ರಿ. ದೇವಸ್ಥಾನ ಗರ್ಭಗುಡಿ ಒಳಗೆ ನೀಲಮ್ಮ ದೇವಿ ಒಂದು ದರ್ಶನ ತಗೊಳ್ನು. ಬರ್ರಿ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ನು. ಆಮೇಲೆ ಇಲ್ಲಿಂದ ನಾವು ಈ ಕಡೆ ಹೊರ ಬಂದೇವಿ ಅಂದ್ರೆ ನಂದೀಶ್ವರ ಐತ್ರಿ. ಅದ್ರ ಒಳಗಡೆ ಇದ್ರಿಗೆ ಒಂದು ಈಶ್ವರಲಿಂಗದ ಸಣ್ಣ ದೇವಸ್ಥಾನ ಐತಿ. ಆ ದೇವಸ್ಥಾನದ ಅಲ್ಲೇ ಬಾಜುನ ಒಂದು ದೇವಸ್ಥಾನ ಐತಿ. ಅಂದ್ರೆ ಇಲ್ಲೇ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸ್ಥಾಪನೆ ಮಾಡ್ಯಾರ. ಅವು ಎಲ್ಲ ಚಂದ ಕಾಣ್ತಾವ. ಆಮೇಲೆ ಈ ಕಡೆ ಏನೈತಲ್ಲ, ಇದು ನಂದೀಶ್ವರದ ಒಂದು ಮೂರ್ತಿ. ಇಲ್ಲಿ ಒಂದು ಮಂಟಪ ಟೈಪ್ ಮಾಡ್ಯಾರ ಇಲ್ಲಿ ಒಂದು. ಆಮೇಲೆ ಈ ಕಡೆ ಕಾಣಿಸ್ತದಲ್ಲ, ದೇವಸ್ಥಾನ ಶಿಖರ. ದೇವಸ್ಥಾನದ ಒಂದು ಗೋಪುರ ಕಾಣಿಸ್ತದ ನೋಡ್ರಿ. ಇದು ಹಿಂದಗಡೆಯಿಂದ ಬಾಳ ಚಂದ ಕಾಣಿಸ್ತತ್ರಿ ದೇವಸ್ಥಾನ. ಆಮೇಲೆ ಈ ಕಡೆಯಿಂದ ಏನ್ ಕಾಣಿಸ್ತಲ್ಲ, ಇದು ದೊಡ್ಡ ಬಸವೇಶ್ವರ ದೇವಸ್ಥಾನ ಒಳಗೆ ಹೋಗುದು ಇದು ಒಂದು ಬಾಗಲ್ರಿ, ಇದು ಎಂಟ್ರನ್ಸ್. ಬರ್ರಿ ಇಲ್ಲೇ ಒಳಗೆ ಹೋಗುನು. ಒಳಗೆ ಹೋಗಿ ದೇವ್ರದೊಂದು ಆಶೀರ್ವಾದ ಪಡಿನು. ಬರ್ರಿ ನೋಡ್ರಿ ಈ ಕಡೆ ಒಳಗೆ ದೇವಸ್ಥಾನ ಇಷ್ಟು ಚಂದ ಕಾಣಿಸ್ತದ ನೋಡ್ರಿ. ಬಹಳ ಹಳಿ ಪುರಾತನ ದೇವಸ್ಥಾನ ರೀ ಇದು. ಈ ಕಡೆ ಏನ್ ಕಾಣಿಸ್ತಲ್ಲ, ಇವೆಲ್ಲ ಕಂಬತಿ ಬಹಳ ಚಂದ ಬರ್ತಾವ ನೋಡಕ. ಈ ಕಡೆ ಏನ್ ಕೂತಾರಲ್ಲ, ಇವರೆಲ್ಲ ಅರ್ಚಕರು ಇವ್ರ. ಬರ್ರಿ ಇಲ್ಲಿ ಬಗ್ಗೆ ದೇವಸ್ಥಾನದ ಬಗ್ಗೆ ಒಂಚೂರು ಮಾಹಿತಿ ಕೇಳೋರ್ನ ಅರ್ಚಕರನ್ನ ಮಾತಾಡ್ಸೋಣ. ಬರ್ರಿ ದೇವಸ್ಥಾನಕ್ಕೆ ಬಂದೇವ್ರಿ. ದೇವಸ್ಥಾನದ ಬಗ್ಗೆ ಏನೈತಿ ನಮ್ಗೆ ಇಲ್ಲಿ ಸ್ವಲ್ಪ ಅಜ್ಜಾರದ ಬಗ್ಗೆ ಡೀಟೇಲ್ಸ್ ಹೇಳ್ತಾರೆ. ಬರ್ರಿ ಇಲ್ಲಿ ಸ್ವಲ್ಪ ನೋಡೋಣ. ಇದೆ ನೋಡ್ರಿ, ಇದು ಈರಭದ್ರ ದೇವ್ರಿ. ಇದು ಈರಭದ್ರ ದೇವರು, ಇದು ಈರಭದ್ರ ದೇವರ. ಇದು ಸಣ್ಣ ಬಸವಣ್ಣ ಇವರು. ಇವು ಬಸವಣ್ಣ, ಇವು ಈರಭದ್ರ ದೇವರ. ಬಾ ಇವ ಸಂಗಮನಾಥ ರೀ. ಸಂಗಮನಾಥ. ಇದು ಸಂಗಮನಾಥಂದು ಇದೊಂದು ಮೂರ್ತಿ ರೀ. ಪ್ರಸಿದ್ಧ ಬಸವಣ್ಣ. ಶ್ರಾವಣದಾಗ 4 ಸೋಮವಾರ ಉತ್ಸವ ಜಾತ್ರೆ ಆಕತಿ. 4 ಸೋಮವಾರ ಆದ ನಂತರ ಗುರುವಾರ ತೇರ, 2 ತೇರ, ಎತ್ತು ಜಗ್ಗು ತೇರಿಲ್ಲ, ಹೆಗಲ ಮ್ಯಾಗ ಹೊತ್ಕೊಂಡ್ ಹೋಗು ತೇರ. ಪ್ರಸಿದ್ಧವಾದ ಜಾತ್ರೆ. ಸಾವಿರಾರು ಜನ ಬರ್ತಾರೆ. ಚಕ್ರ ಇಲ್ಲದ ತೇರ ರೀ. ಚಕ್ರ ಇಲ್ಲದ ತೇರ, ಹೆಗಲ ಮ್ಯಾಗ ಹೊತ್ಕೊಂಡು ಹೋಗುದು. ಭಕ್ತಾದಿಗಳು ಅದೇನ್ ಲೆಕ್ಕದ ಭಕ್ತಾದಿಗಳು ಬರ್ತಾರೆ. ಬಸವಣ್ಣ ಸ್ವಲ್ಪ ಈ ಕಡೆ ಮರೆ ಈ ಬಲಗಡೆ ಮಳೆ ಏನಂದ್ರೆ ಇಲ್ಲೇ ಒಂದು ಸಮೀಪ ಹಳ್ಳಿ ಅದ ರೀ. ಕಂಕನವಳ್ಳಿ, ಮುತ್ತೂರ, ಮೈಗೂರ. ಅವರು ಪ್ರತಿ ಶ್ರಾವಣದಾಗ 4 ಸೋಮವಾರ ನೀರ್ ತಗೊಂಡ್ಬರ್ತಾರ. ಅವ್ರ ನೀರ್ ತಗೊಂಬಂದ ನಂತರನ ಪೂಜೆ. ಆ ನಂತರ ಅನ್ಕತಕ್ಕ ಪೂಜೆ ಆಗುದಿಲ್ಲ. ಅವ್ರು ಬಂದ ನಂತರ ಪೂಜೆ ಆಗಿ ಆಮೇಲೆ ಸೇವಾ. 4 ಸೋಮವಾರ ಶ್ರಾವಣದಾಗ. 4 ಸೋಮವಾರ ಆದ ನಂತರ ಗುರುವಾರ ಜಾತ್ರೆ ತೇರ. ಪದ್ಧತಿ ಒಳಗೆ ಕಾಯಂ ಯಾವ ಕಾಲದಿಂದ ಬಂದೈತಿ ನಮಗೂ ಗೊತ್ತಿಲ್ದ ಅದ ಇದು ನಡೆದೈತಿ. ಅದಕ್ಕ ಆವಾಗ ಏನಂತಾರ ಕೆಲವೊಮ್ಮೆ ಬಸವಣ್ಣಪ್ಪ ಅವರು ಆವಾಗಿನ ಕಾಲದಾಗ ಭಕ್ತರ ದೌಡ್ ಬಂದಿಲ್ಲ, ಬರೋದಕ್ಕಾಗಿ ಹೊಳ್ಳಿ ನೋಡ್ಯಾನು. ಇದೊಂದ್ ಸ್ವಲ್ಪ ಜನರ ಒಳಗೆ ಐತಿ, ದೇವಸ್ಥಾನದಾಗ ಐತಿ. ಈಗೇನಂತ ಅನುಕೂಲ ಆತಿಲ್ಲ. ಈಗ ಅನುಕೂಲ ಇದ್ದಿಂದ ದೌಡ್ ಬಂದ್ ಬಿಡ್ತಾರ. ಅವಾಗ ಮಳೆಗಾಲದಾಗ ಅನುಕೂಲ ಇಲ್ಲದ ಟೈಮ್ದಾಗ ರಾಡಿ ಹೊತ್ನ್ಯಾಗ ಬರು ನಡ್ಕೋತ ಬರವ್ರ. ಹಗಲ ಮ್ಯಾಗ ದೊಡ್ಡ ಕೊಡ ಹೊತ್ಕೊಂಡ್ ಬರ್ತಿದ್ರ. ಈಗೇನಂತ ಮೋಟರ್ ಸೈಕಲ್ ಮ್ಯಾಗ ತೊಗೊಂಬತ್ ಬಿಡ್ತಾರ. ಆಗ ದೌಡ್ ಬಂದ್ ಬಿಡ್ತಾರಲ್ಲ, ಈಗ ದೌಡ್ ಹಾಕತ್. ಇಷ್ಟೇ ಇದ್ರದ್ದು ಹೆಚ್ಚಿಂದ ಅಂದ್ರೆ ಅದೊಂದು ಸ್ಟೋರಿ. ಬಲಕ್ ಪಳ್ಯನ ಯಾಕಪ್ಪ ಅಂತಂದ್ರ ಇದು ಒಂದು ಇನ್ನೂವರೆಗೆ ಅವಾಗ ಆ ಕಾಲದಿಂದ ಬರ್ತಾರ. ಅವ್ರು ಇನ್ನೂ ಬರ್ತಾರ, ಯಾರು ಬಿಟ್ಟಿಲ್ರಿ. ಅಜ್ಜ ಮುತ್ಯಾಂದವ್ರು ಅವ್ರು ಬಿಟ್ಟಾರಲ್ಲ, ಅವ್ರ ಮೊಮ್ಮಕ್ಕಳು ಮಕ್ಕಳು ಅವ್ರು ಬರ್ತಾರ. ಅಂದ್ರೆ ದೊಡ್ಡ ಬಸವಣ್ಣ ಬಹಳ ದೂರಿಂದ ಬರ್ತಾರೆ. ಸಮೀಪ ಅಂದ್ರೆ ಇದು ಭಕ್ತರು ಇಲ್ಲೇ ಇಲ್ಲ ಅನ್ನಂಗಿಲ್ಲ. ಇಲ್ಲಿ ಬೇಕಾದ ಜಗತ್ತಿನಾಗ ಸಹಿತ ಆಚಾರ ವಿಚಾರವರಿ ಅಂದಲ್ಲ ಅದೆಲ್ಲ ನೋಡಿದ್ವಿ. ಆಮೇಲೆ ಬಸವಣ್ಣ ಯಾಕೆ ಈ ರೀತಿ ಹೊಳ್ಯಾನಪ್ಪ ಅದಕ್ಕೊಂದು ಮೂಲ ಕಾರಣ ಅಂತ ಹೇಳಿದ್ರೆ,
ಅದಕ್ಕೆ ಹೇಳ್ತೀವಿ ದೊಡ್ಡ ಬಸವಣ್ಣ ಪವಾಡ ಈ ರೀತಿ ಐತ್ರಿ ಇದು ಒಂದು ಜಾಗೃತಿ ದೇವಸ್ಥಾನ. ಇನ್ನು ಇದ್ರ ಕಡೆಯಿಂದ ಇನ್ನೊಂದು ಬಸವಣ್ಣ ಅದಾನಂತ್ರಿ. ಆ ಬಸವಣ್ಣ ಸ್ವಲ್ಪ ನೋಡೋಣ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಏನಂತ. ಒಳಗಡೆ ಏನದಿವಲ್ರಿ ಇಲ್ಲೆಲ್ಲ ಮಂಟಪಗಳದಾವಲ್ಲ, ಇಲ್ಲೆಲ್ಲ ಇವು ಚಾಲುಕ್ಯರ ಕಾಲದ ಕೆತ್ತನೆ ಟೈಪ್ ಕಾಣಿಸ್ತಾವ ನಮ್ಗೆಲ್ಲ. ವಾಸ್ತು ಶಿಲ್ಪ ಅವು ನೋಡ್ಬೋದು ನೀವ. ಎಲ್ಲ ಕಂಬ ಏನದಾವಲ್ಲ ಎಲ್ಲ ಚಾಲುಕ್ಯರ ಶೈಲಿಯಲ್ಲಿ ಅದಾವ. ಆಮೇಲೆ ಪ್ರತಿಯೊಂದು ಮ್ಯಾಗಿನ ಮಂಟಪ ನೋಡ್ಬೋದು. ಹಾ ರೀ, ಪೂಜೆ ಟೈಮ್ದಾಗ ನಗರ ಅಂತ ಬರ್ಸ್ತಾರ. ದೇವಸ್ಥಾನದಲ್ಲಿ ಇರ್ತಕ್ಕಂತ ಎಲ್ಲ ಅವಾಗಿನ ಕೂಡ ಇದಾವಂತ್ರಿ. ಇಲ್ಲಿಂದ ದೇವಸ್ಥಾನವನ್ನು ಶುಚಿಗೊಳಿಸಿ ಪೂಜೆ ಮಾಡೋದಕ್ಕೆ ಆಮೇಲೆ ಎಲ್ಲದಕ್ಕೂ ಯೂಸ್ ಮಾಡ್ತಾರಂತ. ಹಾ ರೀ, ಹಾ ಹಾ ಈ ತರ ಹಂಡಿ ಗಿಂಡಿಗೆ ನೋಡಕ್ ಸಿಗುದಲ್ಲ, ಕೂಡ ಸಿಗುದಿಲ್ಲ. ಪವಾಡ ಬಸವೇಶ್ವರ ದೇವಸ್ಥಾನಕ್ಕೆ ಬಂದಿವಿ. ದರ್ಶನ ಆತು. ಆಮೇಲೆ ಬಸವೇಶ್ವರ ಬಗ್ಗೆ ಒಂದ್ ಚೂರು ಮಾಹಿತಿ ಕೇಳೋಣ. ಇಲ್ಲೇ ಪೂಜಾರಿ ಅವ್ರದಾರ, ಅವ್ರ ಜೋಡಿ ಮಾತಾಡ್ಸಿ ಒಂದ್ ಚೂರು ಅದಕ್ಕೆ ಏನ್ ಬೇಕಲ್ಲ ಮಾಹಿತಿ ಅದನ್ನ ಕೇಳೋಣ. ಹೇಳ್ರಿ ಬಸವನ ಬಗ್ಗೆ ಒಂಚೂರು ಏನಾರ ಮಾಹಿತಿ ಇದ್ರೆ ಹೇಳೋಣ. ಪವಾಡ ಬಸವಣ್ಣದಾನ್ರಿ ಇಲ್ಲಿ, ಅಲ್ಲಿ ಹುಟ್ಟಿದ ಉದ್ಭೋಜಾನ್ರಿ. ಮತ್ತೆ ಜಾತ್ರೆ ಏನೈತ್ರಿ, ಶ್ರಾವಣದಾಗ ನಮ್ ಜಾತ್ರೆ ಬಂದ ಎಲ್ಲಾರ ಭಕ್ತರಿಗೆ ಅದು ಎಲ್ಲಾ ವ್ಯವಸ್ಥೆ ಇರತ್ರಿ. ಊಟದ್ದು ಅನ್ನ ಪ್ರಸಾದ ಇರ್ತೈತ್ರಿ. ಅದ್ ಮೂಲ ಬಸವಣ್ರಿ ಸರ್. ನೋಡ್ರಿ, ಈಗ ಅದ್ರ ಮ್ಯಾಗಿಂದ ಏನಂತ ಈ ಕಟ್ಟ ಮಾಡಿ. ಹಾ ಈ ಕಟ್ ಮಾಡಿದ್ರಿ ಸರ್. ಹಾ ಮೂಲ ಬಸವಣ್ಣ. ಈಗ ಫಸ್ಟ್ ಹಸಿರು ಬಸವಣ್ಣ ಅಂದ್ರೆ ಅಮ್ಮ ದೊಡ್ಡ ಬಸವಣ್ಣ, ಇನ್ನೊಂದು ದೊಡ್ಡ ಬಸವಣ್ಣ ನಾವ್ರಿ ಆ ಕಡೆ ಒಂದು ಐತಿ. ಅಚ್ಕೇರಿ ದೊಡ್ಡ ಬಸವಣ್ಣ ಬಸವಣ್ಣ ಇಲ್ಲಿ ಸಣ್ಣ ಬಸವಣ್ಣ. ಜಾತ್ರೆ ಎರಡು ಕೂಡ ಒಮ್ಮೆ ಹಾಕವ್ರ ಸರ್. ಅಂದ್ರೆ ಈಗ ರಥೋತ್ಸವ ಅಂತಾರ್ರಿ. ಹಾ ರಥೋತ್ಸವ ಇರ್ತೈತೆ, ಎರಡು ಹೋಗಿದಾವ್ರಿ. ಶ್ರಾವಣದಾಗ ಹಾ ಹಾ 4 ಸೋಮವಾರ ಆಗ್ಬೇಕ್ರಿ. ಗುರುವಾರ ಬರೋದಿಲ್ಲ, ಅವಾಗ ಏನೈತ್ರಿ ತೇರ್ ಐತೆ. ಅಭಿಷೇಕ ಹಾಕವ್ರ ಸರ್. ಮತ್ತ ಅಭಿಷೇಕ ಕಟ್ಟಾಕವ್ರ. ಮತ್ತೆ ಸೋಮವಾರ ಬಂದ್ರಿ